ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ. ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾವು ಘಟೋತ್ಕಚನ ಜನ್ಮವನ್ನು ನೋಡಿದೆವು. ಆಮೇಲೆ ಘಟೋತ್ಕಚನ ಜನ್ಮ ಆದ ಮೇಲೆ ಬಕಾಸುರನ ಸಂಹಾರವನ್ನು ನೋಡಿದೆವು. ಅಲ್ಲಿಂದ ಅಂಗಾರವರ್ಣ ಅಂತನ್ನುವ ಗಂಧರ್ವನನ್ನು ಕುರಿತಾದ ವಿಜಯವನ್ನು ನೋಡಿದೆವು. ಆಯಿತಾ? ಅದಾದ ಮೇಲೆ ದ್ರೌಪದಿಯನ್ನು ಕರ್ಕೊಂಬಂದು ಧೃಷ್ಟದ್ಯುಮ್ನ ಏನು ಹೇಳಿದ, ಯಾರ್ಯಾರು ಹೇಗೆ ಹೇಗೆ ಎತ್ತಲಿಕ್ಕೆ ಪ್ರಯತ್ನ ಪಟ್ಟರು, ಹೇಗೆ ವಿಫಲರಾದರು, ಕಡೆಗೆ ಅರ್ಜುನ ಎದ್ದು ನಿಂತ ಅನ್ನೋದನ್ನು ನೋಡಿದೆವು. ಭೀಮಸ್ತು ರಾಜಸಮಿತಿಂ ಪ್ರತಿಸಂಪ್ರಯಾತಾಂ ದೃಷ್ಟ್ವೈವ ಯೋಜನದಶೋಚ್ಛ್ರಯಮಾಚು ವೃಕ್ಷಂ. ಯಾವಾಗ ಭೀಮಸೇನ ಕೃಷ್ಣನ ಅರ್ಜುನನ ಹಿಂದೆ ನಿಂತ, ಅವಾಗ ಅವನಿಗೊಂದು ಬಲ. ಎದ್ದು ನಿಂತಾಗ ವಿಪ್ರಾಶ್ಚ ಕೇಚಿದತಿಯುಕ್ತಮಿಮೌ ಹಿ ವೀರೌ ದೇವೋಪಮಾವಿತಿ ವಚೋ ಜಗದುಸ್ತತಸ್ಥೌ ದೃಷ್ಟ್ವೈವ ಕೃಷ್ಣಮುಖಪಂಕಜಮಾಶು ಚಾಪ ಸಾನ್ನಿಧ್ಯ ಮಾಯಯತುರುತ್ತಮ ವೀರ್ಯ ಸಾರೌ. ವಿಪ್ರಾಶ್ಚ ಕೇಚಿತ್ ಅತಿಯುಕ್ತಂ. ಬ್ರಾಹ್ಮಣರಲ್ಲಿಯೇ ಎರಡು ಪಂಗಡ ಆಗಿ ಹೋಯಿತು. ಕೆಲವರು ಬ್ರಾಹ್ಮಣರು ಮಾನ ಮರ್ಯಾದೆ ತೆಗಿತಾ ಇದ್ದಾರೆ ಎಂದರು. ಇನ್ನು ಕೆಲವರು ಇಲ್ಲ ಇಲ್ಲ, ಲಕ್ಷಣಗಳನ್ನು ನೋಡಿ ದೇವೋಪಮೌ ವೀರೌ, ಇವರು ಪರಾಕ್ರಮಿಗಳು, ದೇವೋಪಮರು ಅಂತ ಹೇಳಿ ವಚಃ ಜಗದುಹು, ಮಾತನ್ನು ಹೇಳಿದರು. ಅವರಿಬ್ಬರು ಎದ್ರು ಅನ್ಲಿಕ್ಕೇನು ಪ್ರೂಫ್ ನಮಗೆ ಹೇಗೆ ಅಂದರೆ, ಇಲ್ಲಿ ಇನ್ನೊಂದು ವಿಚಾರ ಈಗ ನೆನಪಾಗ್ತಾ ಇದೆ. ಕರ್ಣ ಅವನು ಎದ್ದಾಗ ನೀನು ಸೂತಪುತ್ರ ಅಂತ ಹೇಳಿದ್ಲು ಅಂತ, ಹಾಗೆಲ್ಲೂ ಇಲ್ಲ. ಅದು ಸುಮ್ಮನೆ ಪಾಂಡವರನ್ನು ಕೆಳಗಡೆ ಮಾಡಲಿಕ್ಕೆ. ಕರ್ಣ ಸೋತಿದ್ದು ಇದೆ, ಪಾಂಡವರನ್ನು ಯಾಕೆ ಕೆಳಗಡೆ ಮಾಡಬೇಕು ಅಲ್ವಾ? ಅದರಿಂದಾಗಿ ಇಬ್ಬರೂ ಪಾಂಡವರು ಆ ತರಹ ಭಾವನೆ ಏನಿರಲಿಲ್ಲ ಪಾಂಡವರಿಗೆ, ದ್ರೌಪದಿಗೂ ಇರಲಿಲ್ಲ. ವೀರ್ಯ ಶುಲ್ಕ ಅಂತ ಹೇಳಿದ ಮೇಲೆ ಯಾರಿಗೆ ವೀರ್ಯ ಇರುತ್ತೋ ಅವನು ಸತ್ತು, ಅವನಿಗಾಗಲಿಲ್ಲ ಅಷ್ಟೇ. ತಥೋ ವೈಕರ್ತನ ಕರ್ಣಃ ವೃಷಾವೈ ಸೂತನಂದನಃ ಧನುರಭ್ಯಾಸಮಾಗತ್ಯ ತೋಲಯಾಮಾಸ ತದ್ಧನು ತಂಚ ಆರೋಪ್ಯಮಾಣಂ ತದ್ ರೋಮ ಮಾತ್ರೇ ಅಭ್ಯತಾಡಯತ್ ಅಂತ ಸ್ಪಷ್ಟವಾಗಿ ಮಹಾಭಾರತದಲ್ಲಿ ಇದೆ. ರೋಮ ಮಾತ್ರೇ ಅಭ್ಯತಾಡಯತ್. ಒಂದು ಕೂದಲ ಎಳೆಯದಲ್ಲಿ ಆ ಬಿಲ್ಲು ನಿಟಾರನೆ ನಿಂತಿತು, ಅವನು ಬಿದ್ದ ಅಂತ. ಅದರಿಂದಾಗಿ ಕರ್ಣ ಒಂದು ಕೂದಲೆಳೆಯಷ್ಟು ಹಿಂದೆ ಸರಿದದ್ದು, ಬೇರೆ ಅಲ್ಲ. ಉತ್ತಸ್ಥತೂ ರವಿಶಶಿ ಪ್ರತಿಮಾನ ರೂಪವು. ಆಮೇಲೆ ಇವರಿಬ್ರು ಎದ್ರು. ಅಲ್ಲ, ಇವರಿಬ್ರು ಎದ್ರು ಅಂತ ಎಲ್ಲುಂಟು? ಅಲ್ಲ, ಆದಿಪರ್ವ ನೋಡಿ ಸರಿಯಾಗಿ. ಉತ್ತಸ್ಥತು ಭೀಮಸೇನ ಧನಂಜಯೌ
ಪೌರ್ಣಮಾಸ್ಯಾಂ ಘನೈರ್ಮುಕ್ತೌ ಚಂದ್ರ ಸೂರ್ಯ ವಿಬೋಧಿತವು ಅಂತ ಇದೆ. ಚಂದ್ರ ಸೂರ್ಯರಿಬ್ಬರು ಒಟ್ಟಿಗೆ ಇರುವಂತಹ ಒಂದು ದಿನ ಅಂದರೆ ಅಮಾವಾಸ್ಯೆ. ಒಟ್ಟಿಗೆ ಇರ್ತಾರೆ. ನಮ್ಗೆ ಗೊತ್ತಾಗಲ್ಲ ಅಷ್ಟೇ ಕೆಲವೊಮ್ಮೆ. ಆದರೆ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಅಮಾವಾಸ್ಯೆಯಲ್ಲಿ ಇಬ್ಬರು ಇರ್ತಾರೆ. ಆ ಕಾರಣದಿಂದ ಅಮಾವಾಸ್ಯೆ, ಅಮ ಅಂದರೆ ಹತ್ತಿರ, ಅತ್ಯಂತ ಹತ್ತಿರದಲ್ಲಿ ವಾಸ ಮಾಡುವವರು, ಒಟ್ಟಿಗೆ ವಾಸ ಮಾಡುವವರು ಅನ್ನುವ ಅರ್ಥದಲ್ಲಿ ಆ ದಿವಸಕ್ಕೆ ಅಮಾವಾಸ್ಯ ಅಂತ ಹೆಸರು ಬಂತು. ಹಾಗೆ ಭೀಮಸೇನ ಧನಂಜಯರು. ಆದರೆ ಅಮಾವಾಸ್ಯೆಯಲ್ಲಿ ಗೊತ್ತಾಗಲ್ಲ, ಇಲ್ಲಿ ಗೊತ್ತಾಗತ್ತೆ. ಇದು ಅತ್ಯಂತ ಅದ್ಭುತ ಉಪಮೆ. ಪೌರ್ಣಮಾಸಿಯಲ್ಲಿ ಹುಣ್ಣಿಮೆಯಲ್ಲಿ ಬಂದದ್ದು ಅಂತ. ಭೀಮಸೇನ ಸೂರ್ಯನ ಹಾಗೆ, ಧನಂಜಯ ಚಂದ್ರನ ಹಾಗೆ. ಹಾಗೆ ಇಬ್ರು ಒಟ್ಟಿಗೆ ಎದ್ದು ಬಂದರು. ಅವಾಗ ಅನೇಕ ಜನ ಬ್ರಾಹ್ಮಣರಲ್ಲೇ ಎರಡು ವಿಭಾಗ ಆಗಿ ಒಬ್ಬರು ಬೈದದ್ದು, ಒಬ್ಬರು ಹೊಗಳದ್ದು ನೋಡಿದ್ದೀವಿ. ದೃಷ್ಟ್ವೈವ ಕೃಷ್ಣ ಮುಖ ಪಂಕಜ ಮಾತು ಚಾಪ ಸಾನ್ನಿಧ್ಯಮಾಯೇತುರುತ್ತಮ ವೀರ್ಯ ಸಾರವು. ದೃಷ್ಟ್ವೈವ ಕೃಷ್ಣ ಮುಖ ಪಂಕಜ ಮಾಶು. ಕೃಷ್ಣನ ಮುಖಕಮಲವನ್ನು ನೋಡಿದ ಕೂಡಲೇ ಕೃಷ್ಣನಿಗೆ ಗೊತ್ತಾಯಿತು, ಮೊದಲೇ ಗೊತ್ತಿತ್ತು, ಅಭಿವ್ಯಕ್ತ ಆಯಿತು. ಇವರು ಕೃಷ್ಣನ ಮುಖ ನೋಡಿದ್ರು. ಚಾಪ ಸಾನ್ನಿಧ್ಯಂ ಆಯಯತು, ಬಿಲ್ಲಿನ ಕಡೆಗೆ ಬಂದರು. ತತ್ರಾರ್ಜುನ ಪವನಜಾತ್ ಪ್ರಿಯತೋಪ್ಯನುಜ್ಞಾಂ ಆದಾಯ ಕೇಶವಮಜಂ ಮನಸಾ ಪ್ರಣಮ್ಯ ಕೃತ್ವಾ ಗುಣಾನ್ವಿತ ಮದೋ ಧನುರಶ್ರಮೇಣ ಯಂತ್ರಾಂತರೇಣ ತಚರೈಃ ಅಧುನೋಚ್ಚ ಲಕ್ಷ್ಯಂ. ತತ್ರ ಅರ್ಜುನ, ಅಲ್ಲಿ ಅರ್ಜುನ ಪ್ರಿಯತಃ ಅತ್ಯಂತ ಪ್ರಿಯನಾದ ಪವನಜಾತ್ ಭೀಮಸೇನನಿಂದ ಅನುಜ್ಞೆಯನ್ನು ಪಡೆದ. ಕೃಷ್ಣನಿಗೆ ನಮಸ್ಕಾರ ಮಾಡಿದ. ಪ್ರತ್ಯಕ್ಷವಾಗಿ ನಮಸ್ಕಾರ ಮಾಡಿದ್ರೆ ಗೊತ್ತಾಗತ್ತೆ ಇವನು ಬ್ರಾಹ್ಮಣ ಅಲ್ಲ ಅಂತ. ಅದರಿಂದಾಗಿ ಮನಸಾ ಪ್ರಣಮ್ಯ, ಮಾನಸಿಕವಾಗಿ ನಮಸ್ಕಾರ ಮಾಡಿದ. ಆಮೇಲೆ ಧನು ಬಿಲ್ಲನ್ನು ಅಶ್ರಮೇಣ, ಯಾವುದೇ ಶ್ರಮ ಇಲ್ಲದೆ, ದಣಿವಿಲ್ಲದೆ ಸುಲಭವಾಗಿ ಗುಣಾನ್ವಿತಂ ಕೃತ್ವ, ಬಿಲ್ಲಿಗೆ ನೇಣನ್ನು ಜೋಡಿಸಿ ಶರೈಹಿ ಲಕ್ಷಂ ಅಧುನೋತ್, ಬಾಣಗಳಿಂದ ಹೊಡೆದ. ಅದರಿಂದಾಗಿ ಅಷ್ಟೂ ಬಾಣಗಳಿಂದ ಹೊಡೆದ. ಈ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಅವಳಿಗೆ ಮಾಲೆ ಹಾಕಲೇಬೇಕಾಯಿತು. ಕೃಷ್ಣ ತದಾಸ ವಿದಧೆ ನವಕಂಜಮಾಲಾಂ ಮಧ್ಯೆ ತತಾಂ ಪ್ರತಿವಿಧಾಯ ನರೇಂದ್ರ ಪುತ್ರೌ ಭೀಮಾರ್ಜುನೌ ಜಯತುರಚ್ಯುತಮಾಭಿನಮ್ಯ ಕ್ಷುಬ್ಧಂ ತದಾ ನೃಪವರಾಬ್ಧಿರಿಮಾವಧಾವತ್. ದ್ರೌಪದಿ ಬಂದು ನವಕಂಜಮಾಲಾಂ, ಆಗ ತಾನೇ ಅರಳಿರುವ ಕಮಲ ಅಂದರೆ ಫ್ರೆಶ್ ಆಗಿತ್ತು ಅಂತ. ಕೆಂಪಾಗಿತ್ತು ಅಂದರೆ ಏನು? ನವಕಂಜಮಾಲಾಂ, ನವ ಅಂದರೆ ಹೊಸ, ಕಂಜಮಾಲ ತಾವರೆಯ ಮಾಲೆಯನ್ನ ಅಸ್ಯ ವಿದಧೆ, ಅವನ ಅರ್ಜುನನಿಗೆ ಹಾಕಿದಳು. ಕೂಡಲೇ ಭೀಮಸೇನಾರ್ಜುನರು ಅವಳ ಅಕ್ಕಪಕ್ಕ ನಿಂತರು. ಭೀಮಾರ್ಜುನವು ಜಯತು ಅಚ್ಯುತಮಾಭಿನಮ್ಯ, ಕೃಷ್ಣನಿಗೆ ನಮಸ್ಕಾರ ಮಾಡಿದ್ರು. ಈ ಸರ್ತಿ ಪ್ರಕಟವಾಗಿ ನಮಸ್ಕಾರ ಮಾಡಿದ್ರು. ಆಮೇಲೆ ಕ್ಷುಬ್ಧಂ ತದಾ ನೃಪವರಾಬ್ಧಿರಿಮಾವಧಾವತ್, ಬಹಳ ಅಲ್ಲೋಲ ಕಲ್ಲೋಲ ಆಯಿತು ಕ್ಷತ್ರಿಯರಿಗೆ. ನಮ್ಮ ಇಡೀ ಕ್ಷತ್ರಿಯ ಸಮಾಜವನ್ನು ಅವರು ಅವಮಾನ ಮಾಡ್ತಾ ಇದ್ದಾರೆ ಅಂತ ಅನ್ನಿಸಿಬಿಡ್ತು. ದ್ರಷ್ಟುಂ ಹಿ ಕೇವಲ ಗತಿರ್ನತು ಕನ್ಯಕಾಯಾ ಅರ್ಥೇನ ಚಾಪಮಿಹ ವೃಷ್ಣಿವರಾಸ್ಪೃಶಂತು ಇತ್ಯಾಜ್ಞಯೈವ ವರಚಕ್ರಧರಸ್ಯ ಲಿಪ್ಸಾಮಪ್ಯತ್ರ ಚಕ್ರುರಿಹ ನೈವ ಯದು ಪ್ರವೀರಾಃ. ದ್ರಷ್ಟುಂ ಹಿ ಕೇವಲ ಗತಿ,
ಕೃಷ್ಣ ಯಾದವರು ಯಾರನ್ನೂ ಕೂಡ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಬಿಟ್ಟಿರಲಿಲ್ಲ. ಕಾರಣ ಏನು ಅಂದರೆ ದ್ರಷ್ಟುಂ ಹಿ ಕೇವಲ ಗತಿ, ನೀವು ಕೇವಲ ನೋಡ್ಲಿಕ್ಕೆ ಹೋಗ್ಬೇಕಷ್ಟೇ. ನತು ಕನ್ಯಕಾಯಾ ಅರ್ಥೆ, ಹೆಣ್ಣು ಬೇಕು ಅಂತ ಹೇಳಿ ಚಾಪಂ ವೃಷ್ಣಿವರಾಹ ನಸ್ಪೃಶಂತು, ಬಿಲ್ಲನ್ನು ಮುಟ್ಟಲಿಕ್ಕಿಲ್ಲ. ಇತಿ ವರಚಕ್ರಧರಸ್ಯ ಆಜ್ಞೆಯೈವ, ಹೀಗೆ ಕೃಷ್ಣನ ಆಜ್ಞೆಯಿಂದಲೇ ಲಿಪ್ಸಾಮಪಿ ಅತ್ರ ಚಕ್ರುಹು ನೈವ, ಒಂದು ಚೂರು ಇಚ್ಛೆ ಪಡಲಿಲ್ಲ ಯಾದವರು ಯಾರು ಕೂಡ. ಕೃಷ್ಣ ಹೇಳಿದ್ದಾನೆ ಅಂದರೆ ಮುಗೀತು. ಅದರಿಂದಾಗಿ ಯಾದವರು ಯಾರೂ ಕೂಡ ಬರಲಿಲ್ಲ. ಯಾದವರು ಬರಲಿಲ್ಲ ಅಂದರೆ ಸಭೆಗೆ ಬಂದಿದ್ರು, ಬಿಲ್ಲೆತ್ಲಿಕ್ಕೆ ಬರಲಿಲ್ಲ. ಇನ್ನು ಕೃಷ್ಣ ಅಂದ ದ್ರೌಪದಿ ಅರ್ಜುನನಿಗೆ ಮಾಲೆ ಹಾಕಿದ ಮಹತ್ವವನ್ನು ನಾವು ಅಧ್ಯಾತ್ಮಾರ್ಥದಲ್ಲಿ ನೋಡೋದಾದರೆ, ಭೀಮಸೇನ ಭಕ್ತಿಯ ಪ್ರತೀಕ, ಶ್ರವಣ ಮನನ ನಿಧಿಧ್ಯಾಸನಗಳ ಪ್ರತೀಕ ಅರ್ಜುನ, ವೇದ ವಿದ್ಯೆಯ ಪ್ರತೀಕ ದ್ರೌಪದಿ. ವೇದ ಮೊದಲು ಶ್ರವಣದಿಂದಲೇ ಬರೋದು, ಶ್ರವಣ ಮನನ ನಿಧಿಧ್ಯಾಸನ, ಅವುಗಳಿಂದ ವೇದ ಒಲಿಯೋದು. ಒಲಿದ ವೇದ ಉಳಿಬೇಕು ಅಂದರೆ ಭಕ್ತಿ ಬೇಕು. ಅಂದರೆ ಭೀಮಸೇನ ಇರಬೇಕು. ಅವನು ಹೋರಾಡಿದ ಮುಂಚೂಣಿಯಲ್ಲಿ ನಿಂತು. ಈ ಒಂದು ಅಧ್ಯಾತ್ಮಾರ್ಥ ಇಲ್ಲಿ ಇದೆ. ಭೀಮಸ್ತು ರಾಜ ಸಮಿತಿಂ ಪ್ರತಿ ಸಂಪ್ರಯಾತಾಂ ದೃಷ್ಟ್ವೈವ ಯೋಜನ ದಶೋಚ್ಛ್ರಯಮಾತು ವೃಕ್ಷಂ ಆರುಜ್ಯ ಸರ್ವನೃಪತೀನಭಿತೋಪ್ಯತಿಷ್ಠತ್ ದೃಷ್ಟ್ವಾ ಪಲಾಯನ ಪರಾಶ್ಚ ಬಭೂವುರೇತೆ. ಭೀಮಸೇನ ರಾಜಸಮಿತಿಂ ಪ್ರತಿ ಸಂಪ್ರಯಾತಾಂ, ರಾಜರ ಸಮೂಹವನ್ನು ನೋಡಿದ, ಅರ್ಜುನನನ್ನು ಕುರಿತು ಓಡೋಡಿ ಬರ್ತಾ ಇದ್ದಾರೆ. ಆಗ ಯೋಜನ ದಶೋಚ್ಛ್ರಯಂ ವೃಕ್ಷಂ, 10 ಯೋಜನ. 10 ಯೋಜನ ಅಂದರೆ ಬಹಳ ಎತ್ತರ ಅಂತ ಅಷ್ಟೇ ಅರ್ಥ. ಕರೆಕ್ಟಾಗಿ 10 ಯೋಜನ ಅಂತ ಹೇಳಿ ಅಲ್ಲ. ಆ 10 ಯೋಜನ ಅಂತಂದರೆ ಯಾವ ಕಾಲದ ಯೋಜನೆ ಇಟ್ಟುಕೊಂಡ್ರೂ ಕೂಡ 10 ಯೋಜನ ಅಂತ ಹೇಳಿದ್ರೆ ಸುಮಾರು 10 ಮೈಲು ಆಗೋಗುತ್ತೆ. ಅದರಿಂದಾಗಿ ಯೋಜನ ದಶೋಚ್ಛ್ರಯಂ ಅಂತನ್ನೋದಕ್ಕೆ ಮಧ್ವಾಚಾರ್ಯರು ನಿರೂಪಣೆ ಮಾಡಿದ್ದಾರೆ. ಕೆಲವೊಮ್ಮೆ ಮಾರನ್ನು ಯೋಜನ ಅಂತ ಕರೀತಾರೆ ಅಂತ. ಮಾರು ಅಂತಂದರೆ ಒಂದು ಧನುಸ್ಸು ಅಂತ. ಎರಡೂ ಕೈಗಳನ್ನು, ಅಂದರೆ ಸಾಮಾನ್ಯ ಎತ್ತರದ ಪುರುಷ ಎರಡೂ ತೋಳುಗಳನ್ನು ಉದ್ದವಾಗಿ ಚಾಚಿದರೆ ಆ ತೋಳಿನಿಂದ ಈ ತೋಳಿನವರೆಗಿನ ಡೈಮೆನ್ಷನ್ನನ್ನು ಒಂದು ಮಾರು ಅಥವಾ ಒಂದು ಬಿಲ್ಲು, ಒಂದು ಧನುಸ್ಸು ಅಂತ ಕರೀತಾರೆ. ಆ ರೀತಿ ಎಷ್ಟೆತ್ತರ ಇರುತ್ತೆ? 10 ಯೋಜನ ದಶೋಚ್ಛ್ರಯಂ. ಆ ತರಹದ ವೃಕ್ಷವನ್ನು ಎತ್ತುಕೊಂಡ ಕೂಡಲೇ ಆರುಜ್ಯ, ಭೂಮಿಯಿಂದ ತೆಗೆದು ಅದರ ಬುಡ ಸಮೇತ ಕಿತ್ತು, ಸರ್ವ ನೃಪತೀನ್ ಅಭಿತಃ ಅಪಿ ಅತಿಷ್ಠತ್, ಸುತ್ತಲೂ ನಿಂತ, ಎಲ್ಲರನ್ನ ರಕ್ಷಿಸಿದ. ಎಷ್ಟೋ ಜನ ಪಲಾಯನ ಪರಾಶ್ಚ ಬಭೂವುರೇತೆ, ಓಡೋಟೋದು. ಸುತ್ತಲೂ ನಿಂತವರಿಗೆ ಒಂದು ತರತಿ ಹಿಂಗೆ ತೋರಿಸಿದ, ಎಲ್ಲ ಓಡಿದ್ದೆ. ಅಷ್ಟು ಹೊತ್ತಿಗೆ ಭೀಮಸೇನ ಕೃಷ್ಣ ಗುಟ್ಟಿನಲ್ಲಿ ಬಲರಾಮನಿಗೆ ಹೇಳಿದ, ಭೀಮೋಯಮೇತ ಪುರುಹೂತ ಸುತೋನ್ಯ ಏತೆ ಪಾರ್ಥ ಇತಿ ಸ್ಮ ಹಲಿನೇ ಹರಿರಭ್ಯವೋಚತ್ ದೃಷ್ಟ್ವೈವ ಸೋಪಿ ಮುದಮಾಪಶಿನೇಶ್ಚ ಪೌತ್ರಃ ಖಡ್ಗಂ ಪ್ರಗೃಹ್ಯ ಹಲಿನೇ ಖಡ್ಗಂ ಪ್ರಗೃಹ್ಯ ಹರ್ಷಾತ್ ಪರಿಪುಪ್ಲುವೇತ್ರ. ಅಯಂ ಭೀಮಃ, ಇವನು ಭೀಮಸೇನ. ಅನ್ಯಃ ಪುರುಹೂತ ಸುತಃ, ಇನ್ನೊಬ್ಬ ಅರ್ಜುನ. ಏತೆ ಪಾರ್ಥಾಹ, ಮೊದಲೇ ಇಬ್ಬರು ಹೊರಟರಲ್ಲ, ಆ 3 ಜನ ಮೊದಲೇ ಹೊರಟೋಗಿದ್ರು. ಧರ್ಮರಾಜ, ನಕುಲ, ಸಹದೇವ. ಅವರು ಪಾರ್ಥಾಹ ಇತಿ ಹಲಿನೇ ಹರಿಹೆ ಅಭ್ಯವೋಚತ್. ಬಲರಾಮನಿಗೆ ಗುಟ್ಟಿನಲ್ಲಿ ಕೃಷ್ಣ ಹೇಳಿದ ಮಾತು. ದೃಷ್ಟ್ವೈವ ಸೋಪಿ ಮುದಮಾಪ ಶನೇಶ್ಚ ಪೌತ್ರಃ, ಅದು ಒಂದು ಸ್ವಲ್ಪ ಸಾತ್ವಿಕಿಯ ಕಿವಿಗೆ ಬಿತ್ತು.
ತನ್ನ ಗುರುವೇ ಅಲ್ಲಿ ನಿಂತಿದ್ದಾನೆ ಅಂತ ಖುಷಿಯಾಯಿತು. ಖಡ್ಗಂ ಪ್ರಗೃಹ್ಯ ಆನಂದದಿಂದ ಕತ್ತಿಯನ್ನು ಹಿರಿದು ಭೀಮಾರ್ಜುನರ ಪರವಾಗಿ ಹೋರಾಡಲಿಕ್ಕೆ ಅಂತ ನಿಂತ. ಪ್ರೀತೇಚು ಸರ್ವಯದುಷು ಪ್ರಪಲಾಯಿತೇಚು ದುರ್ಯೋಧನಾದಿ ನೃಪತಿಷ್ಠಖಿಲೇಶು ಭೀಮಾತ್ ಕರ್ಣೋಭ್ಯಯಾದ್ ಹರಿಹಯಾತ್ಮಜಮಾಚು ಮದ್ರ ರಾಜೋ ಜಗಾಮ ಪವನಾತ್ಮಜಮೇವ ವೀರಃ. ಪ್ರೀತೇಶು ಸರ್ವಯದುಷು, ಅದರಿಂದ ಗುಟ್ಟಿನಲ್ಲಿ ಎಲ್ಲರಿಗೂ ಯಾದವರಿಗೆ ಗೊತ್ತಾಯಿತು ಕೃಷ್ಣ ಯಾಕೆ ನಮ್ಮನ್ನು ಬೇಡ ಅಂತ ಹೇಳ್ದ ಅಂತನೂ ಅರ್ಥ ಆಯಿತು. ಪಾಂಡವರನ್ನು ರಕ್ಷಣೆ ಮಾಡಲಿಕ್ಕೆ ಕ್ಷತ್ರಿಯರ ಪರವಾಗಿ, ಕ್ಷತ್ರಿಯ ಸಮಾಜದ ಪರವಾಗಿ ಹೋರಾಡಬೇಕಾಗಿಲ್ಲಕ್ಕೆ ನಮ್ಮನ್ನು ಕರ್ಕೊಂಡು ಬಂದಿದ್ದಾನೆ ಅನ್ನೋದು ಗೊತ್ತಾಯಿತು. ದುರ್ಯೋಧನಾದಿ ನೃಪತಿಷು, ದುರ್ಯೋಧನಾದಿಗಳೆಲ್ಲ ಓಡಿದ್ದಂತೆ ಭೀಮನಿಂದ. ಈ ಸಂದರ್ಭದಲ್ಲಿ ಕರ್ಣ ಅಭ್ಯಯಾತಿ ಹರಿಹಯಾತ್ಮಜಂ, ಕರ್ಣ ಹರಿಹಯಾತ್ಮಜಂ ಅಭ್ಯಯಾತ್, ಅರ್ಜುನನ ಬಳಿಗೆ ಬಂದ ಯುದ್ಧ ಮಾಡಲಿಕ್ಕೆ. ಮದ್ರರಾಜೋ ಜಗಾಮ ಪವನಾತ್ಮಜಮೇವ ವೀರಃ, ಶಲ್ಯ ಭೀಮಸೇನನನ್ನು ಎದುರಿಸಿದ. ವಿಪ್ರೇಷು ದಂಡಪಟದರ್ಭ ಮಹಾಜಿನಾನಿ ಕೋಪಾಕ್ಷಿಪತ್ಸು ನ ವಿನಾಥ ನಮತ್ರ ಭೂಯಾತ್ ಕ್ಷತ್ರಸ್ಯ ವೈರ ಇತಿ ದೃಪದೇತ, ಕ್ಷತ್ರಸ್ಯ ವೈರತ ಇತಿ ದೃಪದೇತ ಕೃಷ್ಣಂ ವಿಪ್ರಾಂಶ್ಚ ಯಾಚತಿ ಸಮಾರುತಿರಾರಚಲ್ಯಂ. ಬ್ರಾಹ್ಮಣರಿಗೆ ಸಿಟ್ಟು ಬಂತು. ನಮ್ಮ ಕುಲದವ ಅನಿತರವಾದ ಶೌರ್ಯವನ್ನು ತೋರಿಸಿ ದ್ರೌಪದಿಯನ್ನು ಪಡಿತಾ ಇರಬೇಕಾದ್ರೆ ಇವ್ರದ್ದಂಥದ್ದು ಗಲಾಟೆ ಅಲ್ಲಿ ಸ್ಪೆಸಿಫೈ ಮಾಡಿದ್ದಾರ, ಈ ವರ್ಣದವ್ರು ಬರಬಾರ್ದು, ಈ ವರ್ಣದವ್ರು ಬರಬೇಕು ಅಂತ. ಒಂದೊಮ್ಮೆ ನಾವೇ ಈ ಬಿಲ್ಲನ್ನು ಎತ್ತಿ ಸೋತಿದ್ರೆ ಗೇಲಿ ಮಾಡ್ತಾ ಇದ್ರಾ? ಗೆದ್ರೆ ಯುದ್ಧಕ್ಕೆ ಬರೋದಾ? ಬಿದ್ದರೆ ಗೇಲಿ ಮಾಡ್ಲಿಕ್ಕೆ ಬರುವವರು ಎದ್ರೆ ಹೊಗಳಿಕ್ಕೂ ಗೊತ್ತಿರಬೇಕು. ಆ ಕಾರಣದಿಂದ ಬ್ರಾಹ್ಮಣರಿಗೆ ಸಿಟ್ಟು ಬಂದು ದಂಡಪಟದರ್ಭ ಮಹಾದಿನಾನಿ, ತಮ್ಮ ಕೈಯಲ್ಲಿದ್ದ ಉದ್ದವಾದ ಕೋಲು, ದರ್ಭೆ, ಬಟ್ಟೆ ಇಟ್ಟುಕೊಂಡ ಕೃಷ್ಣಾರ್ಜುನ ಎಲ್ಲ ಹೆಸರಿಗೆ ಶುರು ಮಾಡಿದ್ರಂತೆ. ಅಂದರೆ ಪ್ರತಿಭಟನೆಯ ಸಂಕೇತ ಅದು. ದ್ರುಪದನಿಗೆ ಗಾಬರಿ ಆಗೋಯ್ತು. ಇವರು ಹಿಂಗೆ ಎಸಿತಾ ಇದ್ರೆ ಮೊದಲೇ ಅವರು ಕ್ಷತ್ರಿಯರು ಕಾಯ್ತಾ ಇರ್ತಾರೆ. ಸಿಟ್ಟು ಬಂದರೆ ಮುಖಾಮುಖಿ ನೋಡೋದಿಲ್ಲ, ಬ್ರಾಹ್ಮಣರನ್ನ ಕೊಂದು ಬಿಡ್ತಾರೆ. ಹೆಚ್ಚಿನ ಸಂಖ್ಯೆ ಬ್ರಾಹ್ಮಣರನ್ನ ಕೊಂದರೆ ಆ ಬ್ರಹ್ಮಹತ್ಯೆ ಪಾಪ ನನಗೆ, ಯಾಕಂದ್ರೆ ನಮ್ಮ ಫಂಕ್ಷನಲ್ಲಿ ನಡೆದಿದ್ದಲ್ವ ಅದು. ನಮ್ಮ ಫಂಕ್ಷನ್ನಲ್ಲಿ ನಡೆದದ್ದರಿಂದ ನನಗೆ ಕೆಟ್ಟ ಹೆಸರು. ಯಾರು ಗೊತ್ತು, ಮುಂದೆ ಪಾಪ ಬಂದರೂ ಬರಬಹುದು ಅಲ್ವಾ. ಕ್ಷತ್ರಸ್ಯ ವೈರತಃ, ದ್ರುಪದನಿಗೆ ಟೆನ್ಷನ್ ಆಯಿತು. ಕೃಷ್ಣನನ್ನು ಬೇಡಿಕೊಂಡ, ಇದನ್ನು ನಿಲ್ಲಿಸಿ, ಕ್ಷತ್ರಿಯರ ಮತ್ತು ಬ್ರಾಹ್ಮಣರ ಒಂದು ದೊಡ್ಡ ಯುದ್ಧ ನಡೆದು ಬಿಡುತ್ತೆ, ನಿಲ್ಲಿಸಿ ಅಂತ. ಬ್ರಾಹ್ಮಣರನ್ನು ಕೇಳಿಕೊಂಡ, ದಯವಿಟ್ಟು ಶಾಂತರಾಗಬೇಕು, ಶಾಂತರಾಗಬೇಕು, ನಾವೇನು ಅನ್ಯಾಯ ಮಾಡ್ತಾ ಇಲ್ಲ ಅಂತ ಕೇಳಿಕೊಂಡ. ಅವರೆಲ್ಲ ಶಾಂತರಾಗ್ತಾ ಇದ್ದಾರೆ. ಇದು ಬ್ರಾಹ್ಮಣ ಮತ್ತು ಕ್ಷತ್ರಿಯರ ಯುದ್ಧವಾಗಿ ಅದು ಉಳಿತಾ ಇಲ್ಲ, ವೈಯಕ್ತಿಕವಾಗಿ ಹೋಯಿತು. ಅಂದರೆ ಯಾವುದೇ ಕಾಲಕ್ಕೂ ಕೂಡ ವೈಯಕ್ತಿಕವಾದದ್ದು ಸಾಮೂಹಿಕ ಆಗೋಗುತ್ತೆ ಎಷ್ಟೋ ಬಾರಿ. ಲಾರಿ ಹರಿದು ದಲಿತನ ಸಾವು ಅಂತ ಹೇಳಿ ಪೇಪರ್ನವರು ಹಾಕಿರ್ತಾರೆ. ಅಪ್ಪ, ಲಾರಿ ಹರಿದ್ರೆ ಯಾವನೂ ಸಾಯೋದೆ, ಅಲ್ಲಿ ಸುಮ್ಮನೆ ಜಾತಿಯನ್ನು ಎತ್ತಿ ತರೋದು. ಒಂದು ಕೋಮಿನವರು ಹೀಗೆ ಮಾಡಿದ್ರು ಅಂತ, ಮುಸಲ್ಮಾನರು ಅಂತ ಹೇಳಲಿಕ್ಕೆ ಧೈರ್ಯ ಇಲ್ಲ ಇವರು. ಇದು ಪತ್ರಿಕಾ ಧರ್ಮ ಇರುವುದಲ್ಲ. ಬ್ರಾಹ್ಮಣರಾಗಿರಲ್ಲ, ಬೇರೆ ಯಾರೋ ಮಾಡ್ತಾರೆ. ಸವರ್ಣೀಯರಿಂದ ಕೃತ್ಯ, ಯಾಕೆ ಧೈರ್ಯ ಇಲ್ವಾ ಅವ್ರ ಹೆಸರು ಬರೀಲಿಕ್ಕೆ? ಸಾಮಾನ್ಯವಾಗಿ ಒಂದು ವರ್ಗದವ ಮಾಡಿದ್ದು ಸಾಮೂಹಿಕವಾಗಿ ಹಬ್ಬಿಬಿಡುತ್ತೆ, ಸಾಂಕರ್ಯ ಆಗಿ ಹೋಗುತ್ತೆ. ಹಾಗಾಗದಂತೆ
ದೃಪದ ಎಚ್ಚರ ವಹಿಸಿದ. ಅದು ಕೈ ಮೀರಿದ ಮೇಲೆ ಯೋಚನೆ ಮಾಡಲಿಲ್ಲ, ಕೈ ಮೀರುವುದಕ್ಕೆ ಮುಂಚೆಯೇ ಯೋಚನೆ ಮಾಡಿದ. ಒಬ್ಬ ಲೀಡರ್ ಆದವನಿಗೆ, ರಾಜನಾದವನಿಗೆ ಆ ಸೂಕ್ಷ್ಮಜ್ಞತೆ ಬೇಕು. ಇಲ್ಲಾಂದರೆ ಅದು ಸುಮ್ಮನೆ ಕಾಂಟ್ರವರ್ಸಿ ಆಗುತ್ತೆ, ಸುಮ್ಮನೆ ಎಲ್ಲೆಲ್ಲಿಗೋ ಹೊರಟು ಹೋಗುತ್ತೆ. ಅಷ್ಟು ಹೊತ್ತಿಗೆ ಯುದ್ಧ ನಡೀತಾನೆ ಇದೆ ಇವರಿಬ್ಬರ ನಡುವೆ. ಮಾರುತಿ ಆರಶಲ್ಯಂ, ಶಲ್ಯನ ಹತ್ರ ಬಂದ ಅವನು ಭೀಮಸೇನ. ವೃಕ್ಷಂತಸೌ ಪ್ರತಿನಿಧಾಯ ಸಮುದ್ರರಾಜಂ ದೌರ್ಭ್ಯಾಂ ಪ್ರಗೃಹ್ಯ ಜವತೋ ಗಗನೆ ನಿಧಾಯ ಬಂಧುತ್ವತೋ ಭುವಿತನೈರದದಾತ್ ಸತಸ್ಯ ವಿಜ್ಞಾಯ ವೀರ್ಯಮಗಮನ್ ನಿಜ ರಾಜಧಾನೀಂ. ವೃಕ್ಷಂತಸೌ ಪ್ರತಿನಿಧಾಯ, ದೊಡ್ಡ ಮರ ಇಟ್ಕೊಂಡಿದ್ದಾನೆ ಭೀಮಸೇನ, ಅದನ್ನು ಕೆಳಗಡೆ ಇಟ್ಟು ಮದ್ರರಾಜಂ ದೌರ್ಭ್ಯಾಂ ಪ್ರಗೃಹ್ಯ, ತನ್ನೆರಡೂ ತೋಳುಗಳಿಂದ ಶಲ್ಯನನ್ನು ಎತ್ತಿ ವೇಗವಾಗಿ ತಿರುಗಿಸಿ ಮೆಲ್ಲಗೆ ಇಳಿಸಿಬಿಟ್ಟ. ಬಂಧುತ್ವತೋ ಭವಿಷನೈರದದ, ಸೋದರ ಮಾವ ಅವನು ವಾವೆಯಿಂದ ಪೂಜ್ಯ. ಅವನಿಗೂ ಕೂಡ ಗೊತ್ತಾಯಿತು ಶಲ್ಯನಿಗೆ ನನ್ನನ್ನು ಕೊಲ್ಲಬೇಕು ಅಂತಿದ್ದ, ಯಾವುದೋ ಕಾರಣಕ್ಕೆ ಇವನು ಕೊಂದಿಲ್ಲ ಅಂತ. ಯಾಕೆಂದ್ರೆ ಅವನು ನೋಡೇ ಇಲ್ಲ ಇವನು. ಭೀಮಸೇನನನ್ನ ಯಾವಾಗಲೂ ಒಮ್ಮೆ ನೋಡಿರ್ತಾನೆ, ಆಮೇಲೆ ಮತ್ತೆ ನೋಡಿರಲ್ಲ. ಪ್ರೀತಿ ಇದೆ, ಹೆಚ್ಚು ಹೊಕ್ಕು ಬಳಕೆ ಇಲ್ಲ, ಆಮೇಲೆ ಶುರು ಆಗತ್ತೆ. ಓ ಯಾರೋ ಇವನು, ಮತ್ತೆ ಅವನ ತಲೆನಲ್ಲಿ ಹೋಗಿದ್ದಾರೆ ಅಂತ, ಪಾಂಡವರು ಸತ್ತು ಹೋಗಿದ್ದಾರೆ ಅಂತ. ಅದರಿಂದಾಗಿ ಭೀಮಸೇನ ಇರಬಹುದು ಅಂತ ಯೋಚನೆ ಕೂಡ ಮಾಡಲಿಲ್ಲ. ಮತ್ತು ಆ ಟೈಮಿನಲ್ಲಿ ಅದು ಬರಲಿಲ್ಲ. ಕೆಲವೊಮ್ಮೆ ಈ ವಾರ್ಡನ್ಗಳಿಗೆ ಹಾಗಾಗೋದಿದೆ. ನಿಮ್ಮಲ್ಲಿ ಎಷ್ಟು ಜನ ಹಾಸ್ಟೆಲಲ್ಲಿ ಇದ್ದು ಕಲ್ತಿರೋ ಗೊತ್ತಿಲ್ಲ. ವಾರ್ಡನ್ನು ಇವತ್ತು ಅವಾಗ ಹುಡುಗರ ಬಳಿ ಇದ್ದ ಇದನ್ನ ವಾಕ್ಮನ್ನನ್ನು ಪರೀಕ್ಷೆ ಮಾಡಬೇಕು ಅಂತ ಬಂದರೆ ಪಕ್ಕದಲ್ಲೇ ಎಂತಹ ನಿಷಿದ್ಧ ಪದಾರ್ಥಗಳಿದ್ರೂ ವಾಕ್ಮನ್ ಮಾತ್ರ ನೋಡ್ಕೊಂಡು ಹೋಗೋರು. ಇನ್ನೇನೋ ಒಂದು ಪರೀಕ್ಷೆ ಮಾಡಬೇಕು ಅಂತ ಬಂದರೆ ಪಕ್ಕದಲ್ಲಿ ಏನಿದ್ರು ನೋಡ್ತಾ ಇರಲಿಲ್ಲ, ಅದನ್ನು ಮಾತ್ರ ದೃಷ್ಟಿಯಲ್ಲಿ ಇಟ್ಕೊಂಡು ಹೋಗೋರು. ಕೆಲವೊಮ್ಮೆ ನಮ್ಮ ಪೊಲೀಸರದ್ದು ಹಾಗೆ ಅಂತ ನನಗನ್ಸತ್ತೆ. ಅವ್ರದ್ದು ಏನು ನಮ್ಗೆ ಗೊತ್ತಿಲ್ಲ, ಯಾಕೆಂದರೆ ನಮ್ಮ ಮಿತಿಗೆ ಮೀರಿದವರು ಅವರು. ಇವತ್ತು ದ್ವಿಚಕ್ರ ವಾಹನ ಹಿಡಿಬೇಕು, ಪಕ್ಕದಲ್ಲೇ ನಿಯಮವನ್ನು ಮುರಿದುಕೊಂಡು ಚತುಶ್ಚಕ್ರ ವಾಹನದಲ್ಲಿ ಹೋಗ್ತಾ ಇರಲಿ, ಟೂ ವೀಲರ್ ಮಾತ್ರ ಹಿಡಿಯೋದು. ಇವತ್ತು ಇವ್ರನ್ನ ಹಿಡಿಬೇಕು ಅಂತ ಕಾರ್ ಮಾಡಿದ್ರೆ ಆ ಗಾಡಿಯವ್ರನ್ನ ಮಾತ್ರ ಹಿಡಿಯೋದು, ಪಕ್ಕದಲ್ಲೇ ಏನು ಬೇಕಾದ್ರೆ ಹೋಗ್ತಾನೆ. ಇವತ್ತು ಕಾರನ್ನು ಚೆಕ್ ಮಾಡಬೇಕು ಅಂತಂದ್ರೆ ಅವನು ಏನು ಇಲ್ಲದೆ ಹೋಗ್ತಾ ಇದ್ರು ಬಿಟ್ಬಿಡ್ತಾನೆ. ಆ ರೀತಿ ಮಾಡೋದು. ಒಂದು ಸರ್ತಿ ತಲೆಗೆ ಬಂತು ಅಂದ್ರೆ ನಾವಿದನ್ನು ಮಾಡಬೇಕು ಅಂತ ಅಂದ್ರೆ ತಲೆಗೆ ಬಂದದ್ದೇ ಇದು. ಅದೇ ರೀತಿ ಇಲ್ಲಿ ಪಾಂಡವರಿಲ್ಲ ಅಂತ ಗೊತ್ತಾದ್ಮೇಲೆ ಪಾಂಡವರ ತರಹ ಆಕೃತಿ ಬರಲಿ, ಪಾಂಡವರ ತರಹ ಬಲ ಬರಲಿ, ಅವ್ರ ತಲೆಯಿಂದ ಪಾಂಡವರಿಲ್ಲ ಅಂತ ಹೇಳಿದ್ಮೇಲೆ ಅವನು ತಾಯಿ ಇರ್ಬೋದೇನೋ, ಅವನಲ್ಲ ಅಂತ. ಪಾರ್ಥೋಪಿತೇನ ಧನುಷಾ ಯುಧೇ ಸ್ಮಕರಣಂ ಸೋಪ್ಯಸ್ತ್ರ ಬಾಹುಬಲಮಾವಿರ ಮುತ್ರ ಚಕ್ರೇ. ಅವನೇನು ಮಾಡಿತು, ಶಲ್ಯ ಏನು ಮಾಡಿದ, ಸೀದಾ ವೀರ್ಯ ಮಗಮನ್ ನಿಜ ರಾಜಧಾನಿ ಅಗಮತ್, ತನ್ನ ರಾಜಧಾನಿಗೆ ಹೊರಟೋದ. ಗೊತ್ತಾಯ್ತು ಅವನಿಗೆ, ಇನ್ನೇನನ್ನು ಅಟೆಂಡ್ ಮಾಡಲಿಲ್ಲ. ಪಾರ್ಥೋಪಿ ತೇನ ಧನುಷ ಯುಯುಧೇ ಸ್ಮ ಕರಣಂ, ಅರ್ಜುನನೂ ಕೂಡ ತೇನ ಧನುಷ ಯುಯುಧೇ ಕರಣಂ, ಆ ಬಿಲ್ಲಿನಿಂದ ಕರ್ಣನನ್ನು ಕುರಿತು ಹೋರಾಡಿದ. ಕರ್ಣ ಬಾಹುಬಲ ಮಾವಿರ ಮುತ್ರ ಚಕ್ರೆ, ಅಸ್ತ್ರ ಮತ್ತು ಬಾಹುಬಲ ಎರಡನ್ನೂ ತೋರಿಸಿದ. ತೌ ಧನ್ವಿನಾಂ ಅನುಪಮೌ ಚಿರಮಸ್ಯ ತಾಂಚ ಸೂರ್ಯಾತ್ಮಜೋತ್ರ ವಚನಂ ವ್ಯಥಿತೋ ಬಭಾತೆ. ಇಬ್ಬರು ಬಿಲ್ಗಾರರಲ್ಲಿ ಅಗ್ರಗಣ್ಯರು. ಸೂರ್ಯಾತ್ಮಜ ಕರ್ಣ ವಚನಂ ವ್ಯಥಿತೋ ಬಭಾಷೆ, ಮಾತನ್ನ ಕತಿಗೊಂಡು ನುಡಿದ. ತ್ವಂಫಲ್ಗುಣೋ ಹರಿಹಯ ದ್ವಿಜಸತ್ತಪೋ ವಾ ಮೂರ್ತನ್ನಮೇ ಪ್ರಮುಖತಃ ಸ್ಥಿತಿಮನ್ಯ ಈಷ್ಟೆ ಯೋ ವಾಸ್ಮಿ ಕೋಪಿ ಯದಿತೆ ಕ್ಷಮ ಮಧ್ಯಬಾಣಾನ್ ಮುಂಚಾನ್ಯಥೈ ರಣತಸ್ಥಿತಿ ಪಾರ್ಥ ಆಹ. ತ್ವಂ ಫಲ್ಗುಣಃ, ಎಷ್ಟು ಏನು ಮಾಡಿದ್ರು ಸೋಲ್ತಾ ಇಲ್ಲ. ಕರ್ಣ ಹೇಳಿದ,
ತ್ವಂ ಫಲ್ಗುನಃ, ನೀನು ಯಾರು? ಅರ್ಜುನನೋ, ಹರಿಹಯ, ಇಂದ್ರನೋ, ದ್ವಿಜಸತ್ತಪೋವ, ಮೂರ್ತಿಮತ್ತಾಗಿ ಬಂದ ಬ್ರಾಹ್ಮಣರ ಶುದ್ಧವಾದ ತಪಸ್ಸು. ನಮೇ ಪ್ರಮುಖತಃ ಸ್ಥಿತಿಮನ್ಯ ಇಷ್ಟೇ. ಬೇರೆ ಯಾರೂ ಕೂಡ ಇಷ್ಟು ಹೊತ್ತು ನನ್ನ ಎದುರುಗಡೆ ನಿಂತದ್ದಿಲ್ಲ. ಯಾರು ನೀನು ಅಂತ ಕೇಳಿದ. ಆಗ ಅರ್ಜುನ ಹೇಳಿದ, ಯೋವಾಸ್ಮಿ ಕೋಪಿ. ನಾನು ಯಾರಾದರೆ ನಿನಗೇನೋ? ಇದನ್ನೆಲ್ಲ ಯುದ್ಧ ಮಾಡೋ ಮೊದಲು ಯೋಚನೆ ಮಾಡಬೇಕು, ಯುದ್ಧ ಮಾಡಿಬಿಟ್ಟ ಮೇಲಲ್ಲ. ಎದಿತೆ ಕ್ಷಮ ಮಧ್ಯ ಬಾಣಾನ್ ಮುಂಚ, ನಿನಗಾದರೆ ಬಾಣ ಬಿಡು, ಅನ್ಯಥಾ ರಣತಃ ಏಹಿ, ಇಲ್ಲ ಅಂದರೆ ಯುದ್ಧ ಭೂಮಿಯಿಂದ ತೊಲಗು. ನೀನು ಯಾರು? ನಿಮ್ಮ ಅಪ್ಪ ಯಾರು? ನಿನಗೆ ಯಾಕೋ? ಒಂದೋ ಮೊದಲು ಕೇಳಬೇಕು. ನಾನು ಇಂಥವ್ರ ಹತ್ರ ಮಾತ್ರ ಯುದ್ಧ ಮಾಡೋದು ಅಂತ ಆದರೆ, ನೋಡಪ್ಪ, ನಾನು ನಿನ್ನ ಹತ್ರ ಯುದ್ಧ ಮಾಡಬೇಕು ಅಂತಿದ್ದೀನಿ, ಯುದ್ಧ ಯೋಗ್ಯವಾ ಅಲ್ವಾ ಅಂತ ತಿಳ್ಕೊಳ್ಳಿಕ್ಕೆ ನಿನ್ನ ಹೆಸರು ಕೇಳ್ತೇನೆ, ನನ್ನ ಅಪ್ಪನ ಹೆಸರು ಕೇಳ್ತೇನೆ, ನಿಮ್ಮ ತಾತ ಮುತ್ತಾತನ ಹೆಸರು ಕೇಳ್ತೇನೆ. ಅದೆಲ್ಲ ಇರಲಿ. ಅದು ಯಾವಾಗ ಕೇಳಬೇಕು? ಯುದ್ಧದ ಮೊದಲು, ಈಗಲ್ಲ. ಅಗ್ರೇಶ್ವಿಪುತ್ರತಹಿತಃ ಸತು ಧರ್ಮಸೂನು ಪ್ರಾಯಾತ್ ಕುಲಾಲಗೃಹಮನ್ವಪಿ ಭೀಮಪಾರ್ಥೌ ಭಿಕ್ಷೇತಿ ತೈರಭಿಹಿತೆ ಪ್ರಜಗಾದ ಕುಂತಿ ಧುಂಧ್ವಂ ಸಮಸ್ತಶ ಇತಿ ಪ್ರದದರಚ ಕನ್ಯಾಂ. ಅಗ್ರೇ ಅಶ್ವಿಪುತ್ರ ಸಚ ಧರ್ಮಸೂನು. ಈ ಮೊದಲೇನೆ ಅಶ್ವದೇವತೆಗಳಿಂದ ಕೂಡಿರುವ ಧರ್ಮರಾಜ ಕುಂಬಾರನ ಮನೆಗೆ ಹೊರಟು ಹೋಗಿದ್ದ. ಅದರಿಂದಾಗಿ ಇದೆಲ್ಲ ಕನಸು ಮೇಲೋಗರಾಗಿ ಗೋರಖ್ಪುರ ಪಾಠದಲ್ಲಿ ಇವರಿಬ್ಬರು ಯುದ್ಧ ಮಾಡಿದ್ರು ಅಂತ ಉಂಟು, ಈ 3 ಜನರು ಯುದ್ಧ ಮಾಡಿದ್ರು ಅಂತ. ಧರ್ಮರಾಜ, ನಕುಲ, ಸಹದೇವ 3 ಜನ ಯುದ್ಧ ಮಾಡಿದ್ರು ಅಂತ ಉಂಟು. 3 ಜನ ಮೊದಲು ಹೋಗಿಯಾಗಿತ್ತು. ಅಗ್ರೇ ಅಶ್ವಿಪುತ್ರ ಸಹಿತ ಸತುಧರ್ಮಸೂನು ಪ್ರಾಯಾತ್. ಅದಾದ ಮೇಲೆ ಅನ್ವಪಿ ಭೀಮಪಾರ್ಥವು, ಇವರು ಎಲ್ಲರನ್ನ ಗೆದ್ದು ಭೀಮಾರ್ಜುನರು ಬಂದರು. ಏನೋ ದೈವ ಪ್ರೇರಣೆ. ಭಿಕ್ಷೇತಿ ತೈರಭೀತೆ ಪ್ರಜಗಾದ ಕುಂತಿ. ಏನನ್ನೂ ಯೋಚನೆ ಮಾಡಲಿಲ್ಲ. ಏನಂತ? ಏನು ತಂದಿದ್ದೀರಾ ಅಂದರೆ ಭಿಕ್ಷಾ ಅಂದ್ಬಿಟ್ರು. ಕುಂತಿ ಹೇಳಿದ್ಲು, ಭುಂಧ್ವಂ ಸಮಸ್ತಶಃ, ಎಲ್ಲರೂ ಹಂಚಿಕೊಳ್ಳಿ ಅಂತಂದುಬಿಟ್ರು. ಆಮೇಲೆ ಪ್ರದದರಚ ಕನ್ಯಾಂ, ತಿರುಗಿ ನೋಡಿದ್ರೆ ಹೆಣ್ಣಂತಂದಿದ್ದಾರೆ. ಪ್ರಾಮಾದಿಕಂಚ ವಚನಂ ನಮೃಷಾತಯೋಕ್ತಂ ಪ್ರಾಯೋಹಿತೇನ ಕಥಮೇತದಿತಿ ಸ್ಮ ಚಿಂತ ತೇಷಾಂ ಬಭೂವ ವಸುದೇವಸುತೋ ಹರಿಶ್ಚ ತತ್ರ ಜಗಾಮ ಪರಮೇಣ ಹಿತೌ ಹೃದೇನ. ಪ್ರಾಮಾದಿಕಂಚ ವಚನಂ, ಎಚ್ಚರ ತಪ್ಪಿಯೂ ಕೂಡ ನನ್ನ ಮಾತು ವ್ಯರ್ಥ ಆಗಲಿಲ್ಲ. ಪ್ರಾಯ ನತಯೋಕ್ತ, ಎಚ್ಚರ ತಪ್ಪಿ ಮಾತಾಡಲಿಲ್ಲ. ನೋಡಿ, ಎಚ್ಚರ ತಪ್ಪಿ ನನ್ನ ಮಾತಿನಿಂದ ಬಂದರೆ ನಾನು ಅದನ್ನು ಮಾಡಲೇಬೇಕು ಅಂತ, ಆ ತರಹ ದೀಕ್ಷೆ. ಅದು ನಮ್ಮ ಮೇಲೆ ನಮಗಿರುವ ಕಮಿಟ್ಮೆಂಟ್ ಅಲ್ವಾ. ಈಗ ಎಚ್ಚರ ತಪ್ಪಿ ಆಡಿದ್ದನ್ನು ಸಾರಿ ಹೇಳಬೇಕಾಗತ್ತೆ. ಅವತ್ತಿನ ಕಾಲದಲ್ಲಿ ಇಂತಹ ಮಹಾತ್ಮರಿದ್ದರು, ಎಚ್ಚರ ತಪ್ಪಿ ಆಡಿದ್ದನ್ನು ಸರಿ ಮಾಡಿಕೊಳ್ತಾ ಇದ್ರು. ಅಂದರೆ ಅಷ್ಟು ಎಚ್ಚರದಿಂದ ಮಾತನಾಡ್ತಾ ಇದ್ರು ಅಂತ ಅರ್ಥ. ಅವರು ಮಾತನ್ನು ಅಷ್ಟು ಶುದ್ಧವಾಗಿ ಬಳಸುವುದು. ಆಮೇಲೆ ಅಯ್ಯೋ ಕಥಮೇತತ್ತು, ನಾನು ಹೇಳಿದ್ದು ವ್ಯರ್ಥ ಆಗಿಬಿಡುತ್ತಲ್ಲ, ಭುಂಧ್ವಂ ಸಮಸ್ತಶಃ ಅಂತ. ನಾನು ಮಾತು ವ್ಯರ್ಥ ಆಗಬಾರದು, ಸಾರ್ಥಕ ಆಗಬೇಕು ಅಂತ ಯೋಚನೆ ಮಾಡ್ತಾ ಇರುವಾಗ ದೇವರು ಬಂದ. ಬಹಳ ಪ್ರೀತಿಯಿಂದ ಬಂದ. ಸಂಭಾಷ್ಯತೆ ಸಹ ಭಗವಾನ್ ಅಮಿತಾತ್ಮಶಕ್ತಿ ಪ್ರಾಯಾನ್ ನಿಜಾಂ ಪುರಮುಮಾ ಯದುಭಿಃ ಸಮಸ್ತೈಃ
ಜ್ಞಾಚುಂಚತಾನ್ ನಿಶಿಸತು ದೃಪದ ಸ್ವಪುತ್ರಂ ಪ್ರಾಸ್ಥಾಪಯತ್ಸ ಸಚ ವಿಲೀನ ಇಮಾನ ಪಶ್ಯತ್. ಕೃಷ್ಣ ಬಂದು ಅವ್ರ ಜೊತೆಗೆ ಮಾತನಾಡಿದ. ಧರ್ಮರಾಜ ಹೇಗಿದ್ದಿ ಅಂತ ಕೇಳಿದ. ಬಂದ ಕೂಡಲೇ ಎಲ್ಲರನ್ನ ಹೆಸರಿಟ್ಟು ಬೇರೆ ಕರೆದ. ಏ ಭೀಮ, ಏ ಅರ್ಜುನ. ಧರ್ಮರಾಜನಿಗೆ ಕೇಳಿದ. ಆಶ್ಚರ್ಯ ಆಯಿತು, ಸಂತೋಷ ಆಯಿತು. ಎರಡು ಮಿಶ್ರಿತವಾದ ಭಾವನೆಯಲ್ಲಿ ಕೇಳಿದ. ಹೆಂಗೆ ಗೊತ್ತಾಯಿತು ನಿನಗೆ ಅಂತ. ಅದಕ್ಕೆ ಕೃಷ್ಣನ ಉತ್ತರ ಮಹಾಭಾರತದಲ್ಲಿ ಸೊಗಸು. ಗೂಢೋಪ್ಯಗ್ನಿರ್ಜ್ಞಾಯತ ಏವ ರಾಜನ್ ಅಂತ. ಬೆಂಕಿಯನ್ನು ಮುಚ್ಚಿಟ್ರು ಗೊತ್ತಾಗತ್ತಪ್ಪ, ನೀನು ಗೊತ್ತಾಗಲ್ವ ಅಂತ ಅನ್ಯೋಕ್ತಿಯಿಂದ ಹೇಳಿದ. ಜ್ಞಾತುಂಚತಾನ್ ನಿಶಿಸತು ದೃಪದ ಸ್ವಪುತ್ರಂ ಪ್ರಾಸ್ಥಾಪಯತ್ ಸಚ ವಿಲೀನ ಇಮಾನ ಪಶ್ಯತ್. ಇತ್ತ ದೃಪದನಿಗೆ ಇವ್ರು ಹೋದ್ಮೇಲೆ ಟೆನ್ಷನ್ ಶುರು ಆಯಿತು. ಅಯ್ಯೋ, ನಾನು ಪಾಂಡವರೇ ಗೆಲ್ತಾರೆ ಅಂತ ಇಟ್ಟುಕೊಂಡು ಹೇಳಿಬಿಟ್ಟೆ. ಹೊಡ್ಕೊಂಡು ಹೋದವ್ರು ಯಾರೋ ಏನು ಬ್ರಾಹ್ಮಣರು ಅಂತಾರೆ. ಯಾರು ಬೇಕಾದ್ರೆ ಹೋಗಿರ್ಬೋದಲ್ಲ. ಭಿಕ್ಷಾನ್ನ ಭೋಜನೌತೋ ಭಗಿನೀಂ ನಿಜಾಂಚ ತತ್ರಾತಿ ತೃಪ್ತ ಹೃದಯಾಮಥ ಯುದ್ಧವಾರ್ತಾಂ ತೇತಾಂ ನಿಚಮ್ಯ ನದತಾಂ ಘನವದ್ ಗಭೀರಾಂ ಕ್ಷತ್ರೋತ್ತಮ ಇತಿ ಮತಿಂ ಸಚಕಾರ ವೀರಃ. ಅದಕ್ಕೆ ಅವನೇನು ಮಾಡಿದ, ದೃಷ್ಟದ್ಯುಮ್ನನನ್ನು ಕಳಿಸಿದ. ಮಗು ನೋಡ್ಕೊಂಬ, ಹೋಗು, ನಮ್ಮ ಮುದ್ದಿನ ಮಗಳು, ನಿನ್ನ ಮುದ್ದಿನ ತಂಗಿ ಯಾರ ಪಾಲಾದಳೋ ಏನೋ, ಹೋಗು ನೋಡ್ಕೊಂಬ. ಅದರಂತೆ ಹೋದ. ಪ್ರತಿಯೊಂದು ವಿಚಾರವೂ ಅವನ ಗಮನಕ್ಕೆ ಬಂತು. ಯಾರಿಗೂ ಗೊತ್ತಾಗದಂತೆ ಅವನನ್ನು ನಿಂತಿದ್ದ ಅಡಗಿಕೊಂಡು. ಭಿಕ್ಷಾನ್ನ ಭೋಜನವುತೋ ಭಗಿನೀಂ ನಿಜಾಂಚ. ಮೊದಲನೆಯದ್ದು, ಒಂದಿಷ್ಟು ಜನ ಹೋದವರು ಭಿಕ್ಷಾನ್ನದ ಜೊತೆಗೆ ಬಂದರು ಊಟ ಮಾಡೋದು. ಅಯ್ಯೋ, ನಾನು ಎಂಥ ಕಡೆಗೋ ಬಂದಿದ್ದೇನೆ ಅಂತ ಅವಳಿಗೆ ಸಂಕಟ ಆಗ್ತಾ ಇರಬೇಕಿತ್ತಲ್ವಾ ದ್ರೌಪದಿಗೆ. ಇಲ್ಲ, ಅತಿತೃಪ್ತ ಹೃದಯಾಂ ಭಗಿನಿ. ಭಿಕ್ಷಾನ್ನವನ್ನು ಊಟ ಮಾಡುವಾಗಲೂ ಕೂಡ ನಾನು ರಾಜಕುಮಾರಿ, ಈ ತರಹದ ಭಿಕ್ಷೆ ಬೇಡಿದ ಅನ್ನವನ್ನು ಉಣ್ತಾ ಇದ್ದೇನೆ ಎನ್ನುವ ಖತಿ ಅವಳಿಗೆ ಆಗಲಿಲ್ಲ. ಅಂದ್ರೆ ಅಷ್ಟು ವಿಶ್ವಾಸ ಅವಳಿಗೆ, ಅಷ್ಟು ಕಾನ್ಫಿಡೆನ್ಸ್ ದೇವರ ಮೇಲೆ. ತೇಷಾಂ ನಿಶಮ್ಯನ ದತಾಂ ಘನವದ್ ಗಭೀರಾಂ. ಆಮೇಲೆ ಅವರು ಎಲ್ಲ ಮಾತನಾಡ್ಲಿಕ್ಕೆ ಶುರು ಮಾಡಿದ್ರು. ಊಟ ಆದ್ಮೇಲೆ ಮಾತಾಡ್ಬೇಕಲ್ಲ ಒಂದು ಸ್ವಲ್ಪ ಹೊತ್ತು. ಆಳವಾದ ಧ್ವನಿ, ಕ್ಷತ್ರಿಯರಿಗೆ ಸಹಜವಾದ ಠೇಂಕಾರಗಳು ತುಂಬಿದೆ. ಬ್ರಾಹ್ಮಣರ ತರ ಇರಲಿಲ್ಲ. ಯುದ್ಧದಲ್ಲಿದ್ದ ಅತ್ಯಂತ ಸೂಕ್ಷ್ಮ ಅಂಶಗಳನ್ನು ಇಟ್ಟುಕೊಂಡು ಮಾತನಾಡ್ತಾ ಇದ್ದಾರೆ. ಇದನ್ನು ಕೇಳಿದ ಮೇಲೆ ಕನ್ಫರ್ಮ್ ಆಯಿತು, ಕ್ಷತ್ರೋತ್ತಮ. ಇವ್ರು ಯಾರು ಅಂತ ಗೊತ್ತಾಗ್ತಾ ಇಲ್ಲ, ಆದರೆ ಕ್ಷತ್ರಿಯರಿರಬೇಕು, ಬ್ರಾಹ್ಮಣರಂತೂ ಖಂಡಿತ ಅಲ್ಲ. ಪ್ರಾತಸ್ತುತಶ್ಚ ಜನಿತರು ವಚಸಾ ಪುರೋಧಾ ತಾನ್ ಪ್ರಾಪ್ಯ ಮಂತ್ರ ವಿಧಿನಾ ಮರುದಾತ್ಮಜೇನ ಸಂಪೂಜಿತೋತಿ ವಿದುಷಾ ಪ್ರತಿಗೃಹ್ಯತಾಂಶ್ಚ ಪ್ರಾವೇಚಯನ್ ನೃಪತಿಗೇಹ ಮಮೈವ ಮಾತ್ರ. ಪ್ರಾತಸ್ತು ತಸ್ಯ ಜನಿತು. ಬೆಳಗ್ಗೆ ಎದ್ದು ಕೂಡಲೇ ಸೀದಾ ಹೋಗಿ ಇವನು ರಿಪೋರ್ಟ್ ಮಾಡಿದ ಅಪ್ಪನಿಗೆ. ಅಪ್ಪ ಏನು ಮಾಡಿದ, ದೃಪದ ಪುರೋಹಿತರನ್ನು ಕಳಿಸಿದ. ಹೋಗಿ ಕರ್ಕೊಂಡು ಬನ್ನಿ, ಇವತ್ತೇ ಮದುವೆ ಮುಗಿಸಿಬಿಡೋಣ ಅಂತ. ಏನ್ರಿ ಇಷ್ಟು ಶಾರ್ಟ್ ಪೀರಿಯಡ್ ಅಂದರೆ, ಅವಾಗ ಮದುವೆ ಅಂದರೆ ಏನು ಅನ್ಕೊಂಡಿದ್ರಿ ನೀವು? ಮನೆಯಲ್ಲಿಯೇ ಸಿಗುವ ವಸ್ತುಗಳಿಂದ ಅವ್ರು ಮಾಡಿಬಿಡ್ತಾ ಇದ್ರು ಮದುವೆನ. ಈಗ ಅದಕ್ಕೆ ಒಂದು ತಿಂಗಳು ಅಲ್ಲ, 6 ತಿಂಗಳಿಂದ ನಡೆಯುತ್ತೆ. 6 ತಿಂಗಳು, ಕೆಲವೊಬ್ರದ್ದು 1 ವರ್ಷದಿಂದ. ಹೀಗಾಗ್ಬೇಕು, ಹಾಗಾಗ್ಬೇಕು, ಅದಾಗ್ಬೇಕು, ಇದಾಗ್ಬೇಕು, ಅದಿರ್ಬೇಕು, ಇದಿರ್ಬೇಕು, ಅಲ್ಲಿರ್ಬೇಕು, ಇಲ್ಲಿರ್ಬೇಕು, ಶುರು ಆಗುತ್ತೆ. ಅದು ಯಾವುದು ಅವತ್ತಿನ ಕಾಲದಲ್ಲಿ ಇರಲಿಲ್ಲ. ದರ್ಭೆ, ಅರಳು, ಅಗ್ನಿ, ಸಮಿತ್ತು, ದೂರ್ವ, ಈ ಥರದ್ರಲ್ಲೇ ಇರ್ತಿತ್ತು. ಈಗ
ಯಾವುದೇ ಮಾಡಬೇಕಾದ್ರೆ ವಿಪರೀತ ಖರ್ಚಿನ ಬಾಬತ್ತಾಗಿ ಹೋಗಿದೆ. ಅವಾಗ ಅದಿರಲಿಲ್ಲ. ಯಾಕೆ ಅಂದರೆ ಸಹಜವಾಗಿ ವೇದೋಕ್ತ ಮಂತ್ರಗಳಿಂದ ಅವರ ಬ್ರಾಹ್ಮಣರದ ಉಪಸ್ಥಿತಿ ಮಾತ್ರ. ಈಗ ಶ್ರಾದ್ದ ಕಾಲದಲ್ಲಿ ಕೇಳ್ತಾರೆ, ಕಾಲಶ್ಚ ಮುಖ್ಯ ಕಾಲೋಶ್ಚುತಿ ಭವಂತೋ ಬ್ರುವಂತು ಅಂತ ಯಾರು ಹೇಳ್ಬೇಕು ಗೊತ್ತಾ? ಯಜಮಾನ ಹೇಳಬೇಕು. ಇದು ಮುಖ್ಯ ಕಾಲವೆಂದು ತಾವು ಹೇಳತಕ್ಕದ್ದು. ಈ ಕವ್ಯದಿಂದ ಭಗವಂತ ತೃಪ್ತನಾಗಲಿ ಎಂದು ಹೇಳತಕ್ಕದ್ದು. ತಥಾಸ್ತು ಅನ್ಬೇಕು. ಎರಡು ಪುರೋಹಿತನೇ, ಎರಡು ಏಕಪಾತ್ರಾಭಿನಯ. ಯಾಕೆಂದ್ರೆ ನಾವು ಅದರಿಂದ ದೂರ ಹೋಗಿದ್ದೇವೆ. ಆದರೆ ಅದು ಕ್ರಮ ಸಹಜ. ಅವತ್ತಿನ ಕಾಲದಲ್ಲಿ ಮನೆಯ ಹಿತ್ತಲಲ್ಲಿ ಹೋಗಿ ತಗೊಂಡು ಬಂದು ರೆಡಿ ಮಾಡಿಕೊಂಡು ಹೇಳ್ಬಿಡ್ತಾ ಇದ್ರು ಅಷ್ಟೇ. ಅಷ್ಟು ಸಹಜವಾಗಿತ್ತು, ಅಷ್ಟು ಸರಳವಾಗಿತ್ತು ವಿಧಿ. ಅದರಿಂದಾಗಿ ಇವತ್ತೇ ಮದುವೆ ಮಾಡ್ತೇನೆ, ಅವ ಬರ್ಲಿಕ್ಕೆ ಹೇಳು ಅಂತ. ಅದರಂತೆ ತಾನಾಗತಾನ್ ಸಮಭಿಪೂಜ್ಯ ನಿಜಾತ್ಮಜಾಂಚ ವಿಪ್ರಾದಿ ಯೋಗ್ಯ ಪೃಥಗುಕ್ತ ಪದಾರ್ಥಜಾತೈ ಪೂರ್ಣಾನುಗ್ರಹಾನ್ ಚತುರ ಏವದಿದೇತ ರಾಜ ತತ್ರಾಯುಧಾಧಿ ಪರಿಪೂರ್ಣ ಗ್ರಹಂಚತೆ ಗುಹು. ಅವ್ರು ಬಂದರು, ಪುರೋಹಿತನ ಹತ್ರ ಹೇಳಿ ಕಳಿಸಿದಾಗ ಬಂದರು. ಆಮೇಲೆ ತನ್ನ ಮಗಳು ಬಂದು ಅವಳನ್ನು ಅಂತಃಪುರಕ್ಕೆ ನೇರವಾಗಿ ಕಳುಹಿಸಿದ. ಕುಂತಿಯು ಅಲ್ಲಿಗೆ ಹೋದ್ಲು. ಇನ್ನು ಈ 5 ಜನ ಇದ್ದಾರೆ. ಇವರು 5 ಜನ ಬರೋ ಮೊದಲೇನೆ ಒಂದು ಸಣ್ಣ ಟೆಸ್ಟ್ ಇಟ್ಟಿದ್ದ. ಏನು 4 ವರ್ಣ, ಏನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಇದೆ, ಅವರಿಗವರಿಗೆ ಯೋಗ್ಯವಾದ ಪದಾರ್ಥಗಳನ್ನು ಒಂದೊಂದು ಕೋಣೆಯಲ್ಲಿ ಇಟ್ಟಿದ್ದ. 4 ಕೋಣೆ. ಆ 4 ಕೋಣೆಯಲ್ಲಿ 4 ಜನರಿಗೆ ಬೇಕಾದಂತಹ ಪದಾರ್ಥಗಳು. ಜಾಸ್ತಿ ಯಾವುದು ಬಳಸ್ತಾರೆ? ಹುಲ್ಲು, ದರ್ಭೆ, ಗರಿಕೆ, ಕೃಷ್ಣಾಜಿನ, ದಂಡ, ಕಮಂಡಲು ಮೊದಲಾದ ತಪಸ್ಸಿನ ಪಾತ್ರಗಳು ಇವೆಲ್ಲ ಅಲ್ಲಿ. ಇನ್ನೊಂದು ಕೋಣೆಯಲ್ಲಿ ಆಯುಧಾದಿಗಳು, ಕ್ಷತ್ರಿಯರು ಉಪಯೋಗಿಸುವಂಥದ್ದು. 3ನೇದರಲ್ಲಿ ಅಳತೆ ಮಾಡುವಂತಹ ತೂಕದ ಯಂತ್ರ, ತಕ್ಕಡಿ ಅಂತಾರಲ್ಲ, ತಕ್ಕಡಿ. ಆಮೇಲೆ ಅದಕ್ಕೆ ಭಾರವನ್ನು ಮಾಪನ ಮಾಡಲಿಕ್ಕೆ ಬೇಕಾದಂತಹ ಗುಂಡು ಮೊದಲಾದವುಗಳು, ಬರಿಲಿಕ್ಕೆ ಪತ್ರ, ಕೊರಿಲಿಕ್ಕೆ ಕೊರವಣಿಗೆ, ಲೇಖನ ಸಾಮಗ್ರಿಗಳನ್ನೆಲ್ಲ ಇಟ್ಟಿದ್ದ. ಅವ್ರು ಲೆಕ್ಕ ಮಾಡಿ ಬಡ್ಡಿ, ಸಾಲ, ಅಸಲು ಇವೆಲ್ಲ ಅವ್ರು ತಾನೇ ಯೋಚನೆ ಮಾಡಬೇಕು. ಆಮೇಲೆ ಹಗ್ಗ, ಗುದ್ದಲಿ, ಸನಿಕೆ ಮೊದಲಾದದ್ದನ್ನೆಲ್ಲ ದೇವರ 4ನೆಯ ಮಕ್ಕಳ ಕೊಠಡಿಯಲ್ಲಿ ಇಟ್ಟ. ಇವರು ಎಲ್ಲಿಗೆ ಹೋಗ್ತಾರೆ ನೋಡೋಣ ಅಂತ. ಸಹಜವಾದ ಸೆಳೆತ ಇವರಿಗೆ ಆಯುಧದ ಕಡೆಗೆ ಆಯಿತು. ಸೊ ಅಲ್ಲಿ ಕೊಟ್ಟವರು. ಒಂದು ಪರೀಕ್ಷೆ ಆಯಿತು. ಆಮೇಲೆ ಅವರ ಬಾಡಿ ಲ್ಯಾಂಗ್ವೇಜನ್ನು ನೋಡಿದ ದೃಪದ. ಚೇಷ್ಟಾ ಸ್ವರಾಕೃತಿ ವಿವಕ್ಷಿತ ವೀರ್ಯ ಶೌರ್ಯ ಪ್ರಾಗಲ್ಭ್ಯ ಪೂರ್ವಕ ಗುಣೈಕ್ಷಿತಿ ಭರ್ತೃಪುತ್ರಾನ್ ವಿಜ್ಞಾಯ ತಾನ್ ದೃಪದ ಏತ್ಯಜ ಧರ್ಮಸೂನ್ ಪಪ್ರಚ್ಛಕೋಸಿ ನರವರಿಯ ವದಸ್ವ ಸತ್ಯಂ. ಚೇಷ್ಟ, ನಡೆ, ಸ್ವರ, ಆಕೃತಿ, ಹೇಳಬೇಕು ಅಂತನ್ನುವ ಬಯಕೆ, ವೀರ್ಯ, ಶೌರ್ಯ, ಪ್ರಾಗಲ್ಭ್ಯ ಮೊದಲಾದ ಎಲ್ಲ ಗುಣಗಳಿಂದ ಕ್ಷಿತಿಭರ್ತೃಪುತ್ರಾನ್ ವಿಜ್ಞಾಯ. ಇವರು ಕ್ಷತ್ರಿಯರು ಎಂದು ತಿಳಿದು ದೃಪದ ಧರ್ಮಸೂನು ಮೇತ್ಯ. ದೃಪದ ಧರ್ಮರಾಜನ ಬಳಿಗೆ ಬಂದು, ಕೋಸಿ, ಯಾರಯ್ಯ ನೀನು? ಸತ್ಯಂ ವದಸ್ವ, ನಮ್ಮನ್ನ ಗೋಳಾಡಿಸಬೇಡ, ದಿಟವನ್ನ ನುಡಿ. ಸಪ್ರಾಹ ಮಂದಹಸಿತಃ ಕಿಮೆಹಾದ್ಯ ರಾಜನ್ ಪೂರ್ವಂ ಹಿ ವರ್ಣವಿಚಯೇನ ವಿಚೇತ ಉಕ್ತಃ ಪುತ್ರೀಕೃತೆ ತವ ಸುತೆ ನತು ಲಕ್ಷ್ಯವೇದ ಉಕ್ತೋ ನರೇಂದ್ರ ಸಮಿತೌ ಸಕೃತೋಪ್ಯನೇನ. ಆಗ ಯುಧಿಷ್ಠಿರ ಮಂದಹಸಿತಃ, ಮುಗುಳು ನಗುತ್ತಾ ಹೇಳಿದಂತೆ, ಅಲ್ಲ ನೀವು ಮೊದಲು ವರ್ಣದ ಬಗ್ಗೆ ಏನು ಹೇಳಲೇ ಇಲ್ವಲ್ಲ,
ನಾವು ಯಾವ ವರ್ಣದವರಾದ್ರೇನು? ಪುತ್ರೀಕೃತೆ ಅಥವಾ ಸುತೇನು ಲಕ್ಷ್ಯವೇದ ಉಕ್ತ, ಅಥವಾ ನೀನು ಅಂದ್ಕೊಂಡಿರ್ಬೋದು ನಿನ್ನ ಮಗ ಏನೂ ಹೇಳಲಿಲ್ಲ. ಯಾರು ಬಾಣಗಳಿಂದ ಆ ಯಂತ್ರವನ್ನು ಮುರಿತಾರೋ ಅವರಿಗೆ ಅಂತ ಹೇಳಿದ. ವರ್ಣ ಏನಾರು ಹೇಳದ್ನ? ಇಲ್ಲಲ್ಲ, ನಾವು ಕೇಳಿಸ್ಕೊಂಡಾಗಿಲ್ಲಪ್ಪ ಅಂತ ನಕ್ಕ ಅಂತೆ. ತಮಾಷೆ, ಕಾಡಿಸೋದು ಅಂತ ಕರೀತಾರೆ ಅದಕ್ಕೆ. ಜಯತೀರ್ಥರು ನ್ಯಾಯಸುಧಾದಲ್ಲಿ ಒಂದು ಕಡೆ ಹೇಳ್ತಾರೆ, ಪ್ರಸಂಗ ಅನ್ನೋದು ಮುಖ್ಯ, ಯಾರು ಯಾರಿಗೆ ಹೇಳಿದರು ಅನ್ನೋದು ಬಹಳ ಮುಖ್ಯ. ಯಾರು ಹೇಳಿದರು ಅಂತನ್ನೋದನ್ನ ಆಪ್ತ ಅಂತ ಕರೀತಾರೆ. ಅವನ ಆಪ್ತನೋ ಅಲ್ವೋ, ಯಾರಿಗೆ ಹೇಳಿದ್ರು ಅಂದರೆ ಅದನ್ನು ತಿಳ್ಕೊಳ್ಳಿಕ್ಕೆ ಯೋಗ್ಯನೋ ಅಲ್ವೋ ಅಂತ ತಿಳ್ಕೊಳ್ಬೋದು. ಪ್ರಸಂಗ ಯಾವುದು? ಇಬ್ಬರು ಯೋಗ್ಯರಾಗಿರಬಹುದು, ಆದರೆ ಪ್ರಸಂಗ ತಮಾಷೆಗೆ ಆಗಿದ್ರೆ. ಅದರಿಂದಾಗಿ 3: ವಕ್ತಾನುಕೂಲ್ಯ, ಶ್ರೋತ್ರಾನುಕೂಲ್ಯ, ಪ್ರಸಂಗಾನುಕೂಲ್ಯ. ಅನುಕೂಲವಾದ ಪ್ರಸಂಗ ಇರಬೇಕು, ಯೋಗ್ಯರಾದ ಶ್ರೋತೃಗಳಿರಬೇಕು, ಯೋಗ್ಯರಾದ ವಕ್ತೃ ಇರಬೇಕು. ಇವು 3 ಯಾವ ಗ್ರಂಥದಲ್ಲಿದೆಯೋ ಆ ಗ್ರಂಥ ಪ್ರಮಾಣ. ಈ ಪ್ರಸಂಗದಲ್ಲಿ ಜಯತೀರ್ಥರು ಹೇಳ್ತಾರೆ, ಇದು ಮಧ್ವಾಚಾರ ಅನುವ್ಯಾಖ್ಯಾನ. ಜಯತೀರ್ಥರು ಅದಕ್ಕೆ ವ್ಯಾಖ್ಯಾನ ಬರೀತಾ ಹೇಳ್ತಾರೆ, ಧರ್ಮರಾಜನೂ ಕೂಡ ಪ್ರಸಂಗಾನುಕೂಲ್ಯ ಅನ್ನೋದು ಬಹಳ ಮುಖ್ಯ. ಯಾವ ಕಾಂಟ್ಯಾಕ್ಟಿನಲ್ಲಿ ಹೇಳಿದ್ರು ಅಂತ ಅಲ್ವಾ? ಇಬ್ಬರು ಸ್ವಾಮಿಗಳು, ಒಬ್ಬರು ಆಸ್ತಿಕರಾಗಿ ಒಬ್ಬರು ನಾಸ್ತಿಕರಾಗಿ ಸಭೆಯಲ್ಲಿ ಮಾತನಾಡಿದ್ರು. ಅವರು ವೈಯಕ್ತಿಕ ಅಭಿಪ್ರಾಯ ಅದಲ್ಲ ಅಲ್ವಾ? ಹಾಗೆ ಪ್ರಸಂಗವನ್ನು ನೋಡಬೇಕು. ಪ್ರಸಂಗವನ್ನು ನೋಡದೆ ಹೋದ್ರೆ ಏನಾಗುತ್ತೆ? ಭೀಮಾಗ್ರಜೋಪಿ ಕ್ವಚಿತ್ ಚಾಟುನ ಭಾಷತ ಇತಿನ ಅಂತ ಹೇಳ್ತಾರೆ. ಭೀಮಾಗ್ರಜ ಅಂತಂದರೆ ಧರ್ಮರಾಜ. ಧರ್ಮರಾಜನೂ ಕೂಡ ಆಗೀಗ ತಮಾಷೆ ಮಾಡ್ತಿರ್ಲಿಲ್ಲ ಅಂತ ಏನಿಲ್ಲ ಅಲ್ವಾ? ಆದರೆ ತಮಾಷೆ ಮಾಡ್ತಿದ್ದ. ಅದರಿಂದ ಯಥಾರ್ಥವನ್ನೇನು ಗ್ರಹಿಸ್ಲಿಕ್ಕಾಗಲ್ಲ. ಕಾಡಿಸ್ಬೇಕು ಅಂತಿರುತ್ತೆ, ಅವಾಗ ತಮಾಷೆ ಅಲ್ವಾ? ಬೇರೆಯವ್ರನ್ನ ಕಾಡಿಸ್ಬೇಕು ಅಂತ ಮಾಡೋದು. ನಮಗೆ ಒಬ್ಬರು ಅಧ್ಯಾಪಕರು, ಅವರು ಚಿಕ್ಕ ಮಕ್ಕಳು ತಮಾಷೆ ಮಾಡ್ತಾ ಇದ್ರು. ಇವತ್ತು ಅವರು ಸ್ವಾಮಿಗಳು, ಸುವಿದ್ಯೇಂದ್ರರು ಅಂತ ಅವ್ರನ್ನ ಕರೆಯೋದು. ಗುರುವೆಂಕಟಾಚಾರಾಗಿದ್ದಾಗ ಹೇಗಿರುತ್ತೆ ಪ್ರಸಂಗ ಅಂತ ಅನ್ನೋದಕ್ಕೆ ಹೇಳೋದು, ತಬ್ಬಿಬ್ಬುಗೊಳಿಸೋದು, ತಮಾಷೆ ಮಾಡೋದು. ಯಾವ ರೀತಿ ಅಂದರೆ, ಒಬ್ಬ ಪುಟ್ಟ ಹುಡುಗ ನಗ್ತಾ ಇರ್ತಾನೆ, ಇವ್ರು ನಗ್ತಾ ಇರ್ತಾರೆ ಅಂತ ಅವ್ನು ನಗ್ತಾ ಇರ್ತಾನೆ, ಹತ್ತಿರ ಬಂದಾಗ ಸೀರಿಯಸ್ ಆಗ್ಬೋದು. ಅವನಿನ್ನು ನಗ್ತಾ ಇರ್ತಾನೆ. ಯಾಕೋ ನಗ್ತಾ ಇದೆ? ಕಪ್ಪಗಿದ್ದೀನಿ ಅಂತ ನೀನು? ಇಲ್ಲ ಆಚಾರ್ಯ, ನಾನು ಕಪ್ಪಗಿಲ್ವೇನೋ? ಏನು ಉತ್ತರ ಹೇಳ್ತೀರಿ? ಹಾಗೆ ಅಂದರೆ ಈ ಪ್ರಸಂಗ ಅಂತ ಬೇರೊಬ್ಬರನ್ನು ಕಾಡಿಸುವಾಗ ಎಂತಹ ಧರ್ಮಾತ್ಮಜರು ಕೂಡ ಈ ತರಹ ಆಡೇ ಆಡ್ತಾರೆ. ಅಂದಾಗಿ ಪ್ರಸಂಗಾನುಕೂಲ ಯಾವ ಕಾಂಟ್ಯಾಕ್ಟಿನಲ್ಲಿ ಹೇಳಿದ್ರು ಅಂತ ನೋಡ್ಬೇಕಲ್ವಾ? ಅಂತನ್ನುವಾಗ ಧರ್ಮರಾಜನ ಉಲ್ಲೇಖವನ್ನು ಜಯತೀರ್ಥರು ಮಾಡ್ತಾರೆ. ಬನ್ನಿ ಇಲ್ಲಿಗೆ. ಧಾರ್ಮಿಕರು ಅಂತಂದು ಕೂಡಲೇ ಮುಖ ಸಿಂಡ್ರಿಸ್ಕೊಂಡೇನಿರ್ಬೇಕಿಲ್ವಲ್ಲ, ಅವರು ತಮಾಷೆ ಮಾಡ್ತಾರೆ. ನೀವು ಮೊದಲು ಹೇಳಲಿಲ್ಲ, ಏವಂ ಬ್ರುವಾಣ ಮತತಂ ಪೃಥಯಾತ ಹೈವ ರಾಜಾವದೇತಿ ಪುನರೇವ ಯಯಾತಯೇಶಃ ಸರ್ವಂ ಪೃಥಾಪ್ಯವದತಾಂ ಸಚತೇನ ತುಷ್ಟೋ ವಾಚಂ ಜಗಾದ ಕೃತಕೃತ್ಯ ಇಹಾತ ಮಧ್ಯ. ಆಮೇಲೆ ಕರ್ಣನಿಗೂ ಕೇಳಿದ್ರು, ಕರ್ಣ ಅಲ್ಲ, ಕುಂತಿಗೆ ಕೇಳಿದ್ರು. ಕುಂತಿಯು ಒಂದು ಸ್ವಲ್ಪ ಆಟ ಆಡಿಸಿ ಹೇಳಿದ್ಲು. ಧರ್ಮರಾಜನು ಕೂಡ ಹೇಳಿದ. ಬಹಳ ಸಂತೋಷ ಆಯಿತು ದೃಪದನಿಗೆ ಅನ್ನುವಲ್ಲಿಗೆ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.